ಈಗಾಗಲೇ ಪರೀಕ್ಷಾ ಅಕ್ರಮಗಳನ್ನ ನೋಡಿದ್ವಿ. ಈಗ ಮತ್ತೊಂದು ಪರೀಕ್ಷಾ ಮಹಾ ಅಕ್ರಮ ಬಯಲಿಗೆ ಬಿದ್ದಿದೆ. PSI ನೀಟ್ ಬಳಿಕ ಮತ್ತೊಂದು ಪರೀಕ್ಷೆಯಲ್ಲಾದಂತಹ ಅಕ್ರಮ ಇದು. ರೈಲ್ವೆ ಬ್ಯಾಂಕ್ ಪರೀಕ್ಷೆಯಲ್ಲೂ ಕೂಡ ಹಾಗಾದ್ರೆ ಗೋಲ್ಮಾಲ್ ನಡೆದಿದೆಯಾ? ಪ್ರಶ್ನೆ ಪತ್ರಿಕೆಯಲ್ಲೇ ಸರಿಯಾದ ಉತ್ತರದ ಸುಳಿವು ಕೊಟ್ಟಿದ್ದಾರಾ? ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ನ 21 ಹುದ್ದೆಗಳ ಭರ್ತಿಯ ವೇಳೆ ನಡೆದಂತಹ ಅಕ್ರಮ. ಚಿನ್ನಾಂಬೆ ಎಂಬ ಅಭ್ಯರ್ಥಿಯಿಂದ ಸಹಕಾರ ಸೊಸೈಟಿ ರಿಜಿಸ್ಟ್ರಾರ್ಗೆ ದೂರು ಹೋಗಿದೆ. ಬೇಕಾದ ಪರೀಕ್ಷಾರ್ಥಿಗಳಿಗೆ ಸಹಕಾರಿಯಾಗುವಂತೆ ಉತ್ತರ ಮುದ್ರಣ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಚಿನ್ನಾಂಬೆ ಮಾಡ್ತಾ ಇದ್ದಾರೆ. ಧಾರವಾಡ ಕರ್ನಾಟಕ ವಿವಿ ಪ್ರಾಧಿಕಾರದಿಂದ ನಡೆದಿರುವ ಪರೀಕ್ಷೆ 200 ಅಂಕಗಳ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ 75ಕ್ಕೂ ಹೆಚ್ಚು ಉತ್ತರಗಳಲ್ಲಿ ಗೋಲ್ಮಾಲ್ ಆಗಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. 75 ಪ್ರಶ್ನೆಗಳ ಉತ್ತರದ ಫಾಂಟ್ ಸೈಜ್ ಬದಲಿಸಿ ಅಭ್ಯರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಾಗಿದೆಯಾ? 4 ಉತ್ತರಗಳಲ್ಲಿ ಸರಿ ಉತ್ತರಗಳ ಅಕ್ಷರ ಫಾಂಟ್ ಏನಿದೆ ಅದರಲ್ಲಿ ಬದಲಾವಣೆ ಮಾಡಿದೆ. ಅಂದ್ರೆ ಚಿಕ್ಕದಾಗಿ ನಮೂದು ಮಾಡಿದ್ದಾರೆ. 150ರಿಂದ 200ವರೆಗಿನ ಪ್ರಶ್ನೆಗಳಿಗೆ ಉತ್ತರದ ಫಾಂಟ್ ಬದಲಾವಣೆ ಮಾಡಿ ಅಭ್ಯರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರಾ? ಹಾಗಾದ್ರೆ ಚಿಕ್ಕ ಫಾಂಟ್ನ ಉತ್ತರ ಮಾರ್ಕ್ ಮಾಡುವಂತೆ ಅಭ್ಯರ್ಥಿಗಳಿಗೆ ಮೊದಲೇ ಸೂಚನೆ ಹೋಗಿತ್ತ? ದೂರು ನೀಡಿದ ಅಭ್ಯರ್ಥಿಗೆ ಬೆದರಿಕೆ ಕೂಡ ಹಾಕಿದ್ದಾರಾ? 3 ಅಧಿಕಾರಿಗಳು ಕಂಪ್ಲೇಂಟ್ ಅಲ್ಲಿ ಅದನ್ನು ಹೇಳ್ತಾರವ್ರು. ಮೌಲ್ಯಮಾಪಕ ಜಗದೀಶ್ ರಾಠೋಡ್, ನೇಮಕಾತಿ ಸಮಿತಿ ಅಧ್ಯಕ್ಷ ಯತಿರಾಜ್, ಸಹಕಾರ ಸಂಘದ ನಿಬಂಧಕ ಪ್ರತಿನಿಧಿ ಮಹೇಶ್ ರಿಂದ ಅಭ್ಯರ್ಥಿಗೆ ಬೆದರಿಕೆ ಹಾಕಲಾಯಿತು. ಹಾಗಾದ್ರೆ ನೇಮಕಾತಿ ಸಮಿತಿ, ಬ್ಯಾಂಕ್ ಅಧಿಕಾರಿಗಳಿಂದ ಪರೀಕ್ಷಾ ಅಕ್ರಮಕ್ಕೆ ಸಾಥ್ ಕೊಡಲಾಯಿತು ಅನ್ನುವಂತಹ ಆರೋಪವೂ ಕೂಡ ಇದೆ. ಬೆದರಿಕೆ ಹಿನ್ನೆಲೆಯಲ್ಲಿ ಮೈಸೂರಿನ ಮಂಡಿ ಮೊಹಲ್ಲಾ ಠಾಣೆಗೆ ಚಿನ್ನಾಂಬೆ ದೂರು ಕೊಟ್ಟಿದ್ದಾರೆ. ಈ ದೂರಿನ ಹಿನ್ನೆಲೆಯಲ್ಲಿಯೇ ಇಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಅಂದ್ರೆ ಈ ಪರೀಕ್ಷೆಯಲ್ಲಿ ನಾವು ಈಗ ತೋರಿಸ್ತಾ ಇದೀವಲ್ಲ ನಿಮಗೆ, ಅದರಲ್ಲಿ 4 ಉತ್ತರಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಸರಿಯಾದ ಉತ್ತರ ಇರುತ್ತೆ. ಅದೇ ಸರಿ ಉತ್ತರ ಯಾವುದು ಅಂತ ಉತ್ತರ ಬರೆಯೋರಿಗೆ ಗೊತ್ತಾಗ್ಲಿ ಅಂತ ಅದ್ರ ಫಾಂಟ್ ಅನ್ನ ಸೈಜ್ ಅನ್ನ ಕಡಿಮೆ ಮಾಡಿಬಿಟ್ಟಿದ್ದಾರೆ, ಈಸಿಯಾಗಿ ಅವ್ರಿಗೆ ಗೊತ್ತಾಗ್ಲಿ ಅಂತ. ಅಂದ್ರೆ ರೈಲ್ವೆ ಬ್ಯಾಂಕ್ ನ ಪರೀಕ್ಷೆಯಲ್ಲೂ ಹಾಗಿದ್ರೆ ಗೋಲ್ಮಾಲ್ ಆಗಿದೆಯಾ? ಪ್ರಶ್ನೆ ಪತ್ರಿಕೆಯಲ್ಲೇ ಉತ್ತರದ ಸುಳಿವು. ಧಾರವಾಡ ಕರ್ನಾಟಕ ವಿವಿ ಪ್ರಾಧಿಕಾರದಿಂದ ನಡೆದಂತಹ ಪರೀಕ್ಷೆ ಇದು. ಜಗನ್ನಾಥ್ ರಾಥೋಡ್, ಮೌಲ್ಯಮಾಪಕ, ನೇಮಕಾತಿ ಸಮಿತಿ ಅಧ್ಯಕ್ಷ ಯತಿರಾಜ್, ಜೊತೆಗೆ ಸಹಕಾರ ಸಂಘದ ನಿಬಂಧಕ ಪ್ರತಿನಿಧಿ ಮಹೇಶ್, ಈ 3 ಕೂಡ ಬೆದರಿಕೆ ಹಾಕಿದ್ರು ದೂರುದಾರನಿಗೆ ಅನ್ನುವಂಥದ್ದು ಕೂಡ ಈಗ ಆರೋಪ ಕೇಳಿ ಬರ್ತಾ ಇರೋದು. ಯಾವ ಅಭ್ಯರ್ಥಿ ಈ ರೀತಿಯಲ್ಲಿ ಗೋಲ್ಮಾಲ್ ಆಗಿದೆ ಅಂತ ದೂರು ಕೊಟ್ಟರು ಅವರನ್ನು ಬೆದರಿಸೋ ಪ್ರಯತ್ನ ಆಗಿದೆ. 51ನೇ ಕ್ವಶನ್ ನಿಂತರ 200 ಮಾರ್ಕ್ಸ್ 200 ಕ್ವಶನ್ ತನಕ ಫಾಂಟ್ ಸೈಜ್ ಅನ್ನ 0.5 0.25 ಅದು ಕರೆಕ್ಟಾಗಿ ನೋಡಿದಷ್ಟೇ ಗೊತ್ತಾಗುತ್ತೆ. ಆ ವಿದ್ಯಾರ್ಥಿಗಳಿಗೆ ಯಾರು ದುಡ್ಡು ಕೊಟ್ಟು ಏನು ಇವು ಸ್ಕ್ಯಾಮ್ ಮಾಡ್ಕೊಳಕ್ಕೆ ಬಂದಿದ್ದಾರಲ್ಲ ಅವ್ರಿಗೆ ಅಷ್ಟೇ ಗೊತ್ತಾಕೈತೆ ಸರ್. ಅಲ್ಲಿಂದ ಸ್ಕ್ಯಾಮ್ ಮಾಡ್ಕೋತ ಬಂದಿದ್ದಾರೆ ಇವರು. ಆ ರೀತಿ ಒಂದು ಇದನ್ನು ಮಾಡ್ಕೊಂಡು ಫಾಂಟ್ ಆನ್ಸರ್ ಇದನ್ನಷ್ಟೇ ಫಾಂಟ್ ಕಡಿಮೆ ಸರ್. ಕರ್ನಾಟಕ ವಿಶ್ವವಿದ್ಯಾಲಯದವರಿಗೆ ಶಾಕ್ ಆಗಿದೆ. ಇದು 10/3/2024 ನಡೆದಿದೆ ಸರ್. ಆಗಸ್ಟಲ್ಲಿ ಏನೋ ಇವರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಈ ಅಪಾಯಿಂಟ್ಮೆಂಟ್ ಆಗಿ ಸ್ಯಾಲ್ರಿನೂ ತಗೋತಿದ್ದಾರೆ. ಬಟ್ ನಮಗೆ ಅನ್ಅಫಿಷಿಯಲಿ ಮಾಹಿತಿ ಬಂದಿರೋದು ಇದು ಹಣದ ವ್ಯವಹಾರ ನಡೆದಿದೆ ಅಂತೇಳಿ. 40 ಲಕ್ಷದಿಂದ 20 ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ಏನೋ ಮೌಲ್ಯಮಾಪನ ಕುಲಸಚಿವರದ ಅನುಮತಿಯನ್ನು ಪಡೆಯದೆ ಒಂದು ಎಕ್ಸಾಮ್ ಅನ್ನು ನಡೆಸಿದ್ದಾರೆ. ಯಾವುದು ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕಿನ ವಿವಿಧ ಹುದ್ದೆಗಳಲ್ಲಿ ಎಕ್ಸಾಮ್ ಅನ್ನು ನಡೆಸಿ ಅಕ್ರಮ ಇದರಲ್ಲಿ ತೊಡಗಿದ್ದಾರೆ. ಹಾಗಾಗಿ ನಮ್ಮ ಒಂದು ಏನು ಕರ್ನಾಟಕ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದಿಂದ ನಾವೊಂದು ಏನು ಹೇಳೋದಂತಂದ್ರೆ ಸೂಕ್ತವಾದ ತನಿಖೆ ನಡೆಸಿರಿ. ಈಗ ಹಗರಣದ ಆಗಿದೋ ಇಲ್ಲ ಬಿಟ್ಟು ಗೊತ್ತಿಲ್ಲ. ಯಾಕಂದ್ರೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಅಲ್ಲಿ ಹವಾಮಾನ ಇಲಾಖೆಯ ಒಂದು ಏನೋ ಮಷೀನ್ ಅನ್ನು ಅಳವಡಿಸಿದ್ರು. ಕಡಲ ಜೀವಶಾಸ್ತ್ರ ಅಂದಾಗೆ ಹವಾಮಾನ ಇಲಾಖೆದು 1 ಕೋಟಿಗೂ ಹೆಚ್ಚು. ಎಂತೆಂಥ ಗೋಲ್ಮಾಲ್ಗಳನ್ನ ಮಾಡ್ತಾರೆ, ಯಾವ ರೀತಿ ಎಲ್ಲ ಪ್ರಯತ್ನಗಳನ್ನ ಪಡ್ತಾರೆ ಅಂತ ಗೊತ್ತಾಗ್ತದೆ. ಆದ್ರೆ ಎಷ್ಟೇ ಅಕ್ರಮ ಮಾಡ್ಲಿ ಸಿಕ್ಕೇ ಬೀಳ್ತಾರೆ ಅಂತ ಅನ್ನೋದಕ್ಕೆ ಈ ದೂರು ಸಾಕ್ಷಿ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.